is also loaded from here to here. I will stop the work. Sir. Okay. ಸ್ಟಾಪ್ ಮಾಡಿದ್ರೆ ಆದಿ ಈಗ ಒಂದು 5-6 ಜನ ಆದರೂ ಹೋಗ್ತಿದ್ರೆ ಆ ಕಲ್ಲಿನಿಂದ ಬಿತ್ತ. ನಾನು ಹೇಳಿದ್ದೀನಿ 2 ದಿವಸ ಕಲ್ಲು ಬಿತ್ತು. ಡಿ ಸಿ ಅವರಿಗೆ ಹೌದು, ಡಿ ಸಿ ಅವರು ಆದರೂ ಒಂದು ಹೇಳಿದಕ್ಕೆ ಒಂದು ರಿಸ್ಪೆಕ್ಟ್ ಕೊಟ್ಟ ದಿವಸ ಈ ಹುಗಾರು ಪಾಪ ಬಂದ್ ಮಾಡಿದ್ರಲ್ಲಪ್ಪ, ಅವತ್ತೇ ಬಂದ್ ಮಾಡಿದ್ರು. ಇದು 2ನೇ ದಿವಸ ಕಲ್ಲು ಬಿದ್ದಿದ್ದಾರಪ್ಪ. ಮಾಡಿಸಿ ಒಂದು ತಾಸಿನಲ್ಲಿ ಕಲ್ಲು ಬಿದ್ದಿದೆ. ಕೇಳಿ, ನಾನು ಸುಳ್ಳು ಯಾಕೆ ಹೇಳಬೇಕು? ನಾವು ಸ್ಟಡಿ ಮಾಡಬೇಕು. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು. ಮತ್ತು ಏನಾಗಿದೆ, ಮೊದಲಿಂದೇ ರೋಡನ್ನು ಮಾಡ್ತಾ ಇದ್ದಾರೆ. ಅವಾಗ ಪಾಪ ಪ್ರಕಾಶಕ್ಕೆ ಹೇಳಿದ್ರು, ಅಂದರೆ ಏನು ಮೊದಲಿಂದೇ ರೋಡ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗಂತ ಹೇಳಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ತೊಗೊಂಡು ಕೂತ್ರೆ ನಮ್ಮ ಅಪ್ಪ ಅಮ್ಮ ಸತ್ತರೆ ಯಾರಿದ್ದಾರೆ ಇದಕ್ಕೆ? ಯಾರಾದರೂ ಇದ್ದಾರಾ? ಅಷ್ಟೇ ಅಲ್ಲ ಪಾಪ ಅವರಿಗೆ ಎಷ್ಟು ಒಂದು 200-300 ಕೇಸ್ ಆಗಿದ್ದಾವೆ ಕೇಳಿ, ಡೆತ್ ಕೇಸ್. ಅದು ಸ್ವಲ್ಪ ಕಷ್ಟದಲ್ಲಿದೆ. ಆದ್ದರಿಂದ ನಾನು ಇವತ್ತು ಹೇಳ್ತೇನಲ್ಲ, ಇವತ್ತು ಅವ್ರು ಮಾಡಿದ್ದಾರೆ, ಮಾಡಲಿ, ದೇವರು ಒಳ್ಳೆ ಮಾಡಿ. ನಮ್ಗೆ ಹಂಗೆ, ನನಗಂತೂ ಹಾಗೇನೋ ನೋವಿಲ್ಲ. ಅದು ಒಂದು ಸಿಸ್ಟಮ್ ಮೇಂಟೈನ್ ಮಾಡಬೇಕು. ಸಿಸ್ಟಮ್ ಮೇಂಟೈನ್ ಮಾಡೋದು, ಇದೇನೋ ಕಳ್ತನದು ಮಾಡ್ತಾರೆ. ಮತ್ತು ನೋಡಿ, ಈ ವೆಲ್ನಲ್ಲೇ ಅವ್ರು ಮಾಡೋದು ಬೇರೆ ಇಲ್ಲ. ಇದೇ ಏನು ಗೊತ್ತುಂಟ, BJPಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣ್ತದೆ. ಪಾಪ ಸುಧಾರಿಸ್ಕೊಳ್ಳಿ ಅಲ್ಲ, ನಾವು ಅದನ್ನೇ ಹೇಳ್ತೇವೆ. ನಮಗೆ ನಾನು ಒಂದು ಹೇಳ್ತೇನೆ, ಡೆವಲಪ್ಮೆಂಟ್ನಲ್ಲಿ ನಾವು ಯಾವುದೂ ಮಾಡೋದು ನಾವು ಹೌದು. ಯಾಕೆ ಭಾಳಷ್ಟು ಶಾಸಕರನ್ನು ಮಾಡಿದ್ದಾರೆ. DC ಬರಬೇಕು, ನಮ್ಮ ಲೋಕೋಪಯೋಗಿ ಇಲಾಖೆ ಬರಬೇಕಿತ್ತು. ನ್ಯಾಷನಲ್ ಹೈವೇಯಿಂದ PD ಬಂದಿದ್ದಾರೆ. ಅವ್ರಿಗೆ ಕೇಳಿದೆ, ಅವರಿಗೂ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಇಟ್ ಈಸ್ ನಾಟ್ ಫೇರ್ ಅಲ್ಲ. ಸ್ವಲ್ಪ ಹೌದು, ಪ್ರೋಟೋಕಾಲ್ ಪ್ರಕಾರನೇ ಇದು ಫೌಂಡೇಶನ್ ಇಸ್ಕೊಳ್ಳಲ್ಲ ನಿನ್ನ ಪ್ರಕಾರ ಅಲ್ಲ. ನೀನು ನನಗೆ ಒಂದು ಹೇಳಪ್ಪ, ತಪ್ಪಿಕೊಂಡು ಹೋಗಬೇಡ. ಇದು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಅದು ಆಮೇಲೆ ನೋಡುವ. ಇದು ಇವತ್ತು ಮಾಡಿದ ಫೌಂಡೇಶನ್ ಅಷ್ಟು ನಾವು ಹೌದು ಅಲ್ಲ. ಮತ್ತೆ ಬಿಜ್ನಲ್ಲಿ ನಾವು ಕೆಳಗೆ ಹೇಳಿದೆವಲ್ಲ ಮನೆ ಆ ದಿವಸ. ನಿಮ್ಮ ಶಿರೂರಿನಲ್ಲಿ ಏನು ಮಾಡಿಲ್ಲ ನಾವು? ಶಿರೂರಿನಲ್ಲಿ ನೋಡಿರೋದ? ಹಾಂ, ಇದೇ ಪತ್ರಕರ್ತರಿಗೂ ನಿಮಗೆ ಪತ್ರಕರ್ತರಿಗೂ ಆಗಿಬಿಟ್ಟಿದ್ದಾಗ ನಾವು ಹೋಗಿ ಜಗಳ ಮಾಡಿದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ, ಮಂಕಾಳು ವೈದ್ಯ ಹತ್ರ. ನಾನು ಹಾಳಾಗಿದ್ದೀನಿ. ನನಗೆ ಆವಾಗ ಅವರು ಸಂಬಂಧ ಇಲ್ಲ. ನನಗೇನು ಗೊತ್ತಿಲ್ಲ, ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಕಡೆಗೆ ಬರಬೇಕು. ಬಂದರೆ ಮಾತ್ರ ಜನರಿಗೆ ಗೊತ್ತಾಗ್ಬೋದು, ಸರ್ಕಾರದ ಮಟ್ಟಿಗೆ ಗೊತ್ತಾಗ್ಬೋದು. CMಗೆ ಒಂದು ಹೇಳಬೇಕಿತ್ತು, ಡೆಪ್ಯೂಟಿ CMಗೆ ಒಂದು ಹೇಳಬೇಕಿತ್ತು, ಸತೀಶ್ ಜಾರಕಿಹೊಳಿ ಸರಿಗೆ ಹೇಳಬೇಕಿತ್ತು, ಈ ಥರ ಮಾಡ್ತಾ ಇದ್ದೇವೆ ಅಂತ. ನಾನೀಗ ಬಂದಿದ್ದೇನೆ ಅಂತ ಹೇಳ್ಕೊಂಡು, ನಿನ್ನೆ ಬಂದಿದ್ದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದೆ. ನನಗೆ ಇವತ್ತು ಬೆಳಗ್ಗೆ ಹೇಳಿದ್ರು ಅವರು 8:30-9 ಗಂಟೆಗೆ ಹೇಳಿದ್ರು. ನನಗೂ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡದು ಪೇಪರ್ ನೋಡಿದೆ, ಪೇಪರ್ನಲ್ಲಿ ಎಲ್ಲೂ ಇಲ್ಲ. ಆ ಥರ ಮಾಡಬಾರ್ದು ಅಲ್ಲ. ಈಗ ಇದು ತಪ್ಪು ಯಾರ್ದಂತೆ ನೀವು ಯಾಕೆ ತರಾತುರಿ ಲ್ಯಾಕ್ ಮಾಡಿದ್ದು ಸರ್ ಇವರಿಗೆ? ನಾನು ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೇನೆ, ಇದು ತರಾತುರಿಯಲ್ಲೇ ಹಾಳಾಗೋದು ಇನ್ನು ಮುಂದೆ. ಈ ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜ್ನಲ್ಲಿ ನೀವು ಸ್ಕೂಟರ್ ಓಡಿಸಿ ನೋಡಿ, ನೀವು ತೇಲ್ದಂಗೆ ಆಗ್ತಾಯಿದೆ. ಬ್ರಿಡ್ಜು ಭಾಳಷ್ಟು, ನಾನು ಹೇಳ್ತೇನೆ, ಹಾಗ್ ಅಂತಾರೆ, ಹಾಗಿಂಗ್ ಪೊಸಿಷನ್ನಲ್ಲಿ. ಹಿಂಗಿದ್ರೆ ಸ್ಯಾಗಿಂಗ್ ಅಂತ, ಓಲ್ಡ್ ಸ್ಯಾಗಿಂಗ್ನಲ್ಲಿ ಸ್ವಲ್ಪ ಮುಂದೆ ವೈಬ್ರೇಟ್ ಮಾಡ್ತಾ ಇದೆ. ಅದಕ್ಕೆ ಅದನ್ನು 2 ಸೈಡ್ ಇದನ್ನು ಗೋಡೆಯನ್ನು ಮಾಡಿಸ್ಬೇಕು. ಕರೆಂಟ್, ಎಲೆಕ್ಟ್ರಿಸಿಟಿ ಅವರು ಇನ್ನೂ ತನಕ ಪ್ರೊವಿಷನ್ ಮಾಡಿಲ್ಲ. ಈಗ ಎಂತ ಮಾಡ್ತಾರೆ ಪ್ರೊವಿಷನ್? ಅದಕ್ಕೆ ಬ್ರ್ಯಾಕೆಟ್ ಇರಬೇಕಿತ್ತು. ಪೇಂಟಿಂಗ್ ನೋಡಿ, ಗೋವಾದಲ್ಲಿ ಪೇಂಟಿಂಗ್ ನೋಡಿ. ಒಂದೊಂದು ಬ್ರಿಡ್ಜನ್ನು ನೋಡೋದು ಗೋವಾದಲ್ಲಿ ನೋಡಬೇಕು. ಸರ್, ಲಾಸ್ಟ್ ಟೈಮ್ ಬ್ರಿಡ್ಜ್ ಸೇಫ್ ಇಲ್ಲ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳಿದ್ದೀನಿ. ಯಾವಾಗ ಎಂದು ಹೇಳಿಲ್ಲ, ಯಾವಾಗ ಹೇಳಿಲ್ಲ ಹೇಳಿ ನಾನು.